ಬನ್ನಿ ಸ್ನೇಹಿತರೆ, ಮತ್ತೊಮ್ಮೆ ಕಾಂಟೆಂಟ್ ಸರ್ಕಲ್ ಕೆ ಚಾನಲ್ಗೆ ತಮಗೆಲ್ಲ ಆದರದ ಸುಸ್ವಾಗತ. ನೋಡಿ, ಇವತ್ತು ಒಂದು ಹೊಸ ಬ್ರಷ್ ಕಟ್ಟರ್ ಅನ್ಬಾಕ್ಸಿಂಗ್ ಮಾಡ್ತೀನಿ. ಜಾನ್ಸಿಯಾ ಅಂತ ಬ್ರಷ್ ಕಟ್ಟರ್ ನಾನು ಅಮೆಝಾನ್ನಿಂದ ತರಿಸಿದ್ದೀನಿ. ಇದು ಕೇವಲ 2700 ರೂಪಾಯಿ. ಬ್ಯಾಟ್ರಿ ಆಪ್ರೇಟೆಡ್ ಕಾರ್ಡ್ಲೆಸ್ ಬ್ರಷ್ ಕಟ್ಟರ್, ಲಾನ್ ಮೂವರ್ ಅಂತಲೂ ಹೇಳ್ತಾರೆ. ಬಟ್ ಇದು ನೋಡಿ, ಇದರಲ್ಲಿ ಏನೇನು ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಇದರಲ್ಲಿ ಇದು ಬ್ರಷ್ ಕಟ್ಟರ್ದು ಮೇಯ್ನ್ ಹೆಡ್ ಇರುವಂಥದ್ದು ಪಾರ್ಟು ಟೆಲಿಸ್ಕೋಪಿಕ್ಕು. ಇದು ಹೆಡ್ ಅಡ್ಜಸ್ಟೇಬಲ್ ಟೆಲಿಸ್ಕೋಪಿಕ್ ರಾಡ್. ನೋಡಿ, ಇದು ಗಾರ್ಡ್. ಇದಾದಮೇಲೆ ಇದು ವೀಲ್ಸ್, 2 ವೀಲ್ಸ್ ಬೇಕಾದರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ ಬಿಡ್ಬೋದು. ಅದನ್ನು ವೀಲ್ಸ್ ಕೊಟ್ಟಿದ್ದಾನೆ. ಅದಾದಮೇಲೆ ಬ್ಯಾಟ್ರಿ 2 ಸೆಟ್ ಕೊಡ್ತಾನೆ. VH 2 ಗ್ಲೌಸ್. ಆಮೇಲೆ ಇನ್ನೊಂದು ಗಾರ್ಡು, ಒಂದು ಹೆಡ್ದು ಕ್ಯಾಪ್ ಆ್ಯಂಡ್ ನಟ್, ಅದನ್ನು ಬ್ಲೇಡ್ ಹಾಕಿ ಟೈಟ್ ಮಾಡೋದಕ್ಕೆ. ಮತ್ತು ಒಂದು ಹ್ಯಾಂಡಲ್, ಇದನ್ನು ಆ ರಾಡ್ಗೆ ಫಿಕ್ಸ್ ಮಾಡಬೇಕು. ಇದು 2 ಸ್ಟೀಲ್ ರೌಂಡ್ ಬ್ಲೇಡ್ಸು, ಟ್ರಿಮ್ಮರ್ ಬ್ಲೇಡು. ಇದು ವಾರಂಟಿ ಕಾರ್ಡ್ ಆ್ಯಂಡ್ ಯೂಸರ್ ಮ್ಯಾನ್ಯುವಲ್. ಇದು ಒಂದು ಟೂಲ್ಸು ಮತ್ತು ಇನ್ನೊಂದು ಇದು ನೈಲಾನ್ ಬ್ರಷ್. ಆಮೇಲೆ ಇದು ಸೇಫ್ಟಿ ಗಾಗಲ್ಸ್. ಇದರಲ್ಲಿ ಪ್ಲಾಸ್ಟಿಕ್ ಕಟ್ಟರ್ ಮತ್ತು ಸ್ಟೀಲ್ ಕಟ್ಟರ್ ಎರಡು ಪ್ಲಾಸ್ಟಿಕ್ ಕಟ್ಟರ್, 5 ಪ್ಲಾಸ್ಟಿಕ್ ಕಟ್ಟರು, 2 ಸ್ಟೀಲ್ ಕಟ್ಟರ್ ಇದೆ. ಒಂದು ವಾಷರು. ಇಷ್ಟು ಒಂದು ಪ್ಯಾಕೆಟಲ್ಲಿ ಬರ್ತದೆ. ನೋಡಿ, ಫುಲ್ ಸೆಟ್ ಇಲ್ಲಿ ಅಸೆಂಬಲ್ ಮಾಡಿದ್ದೀನಿ. ಇದನ್ನು ಈಗ ನಾನು ಬ್ಯಾಟ್ರೀಸ್ ಅಸೆಂಬ್ಲಿ ಮಾಡಿ ಒಂದು ಟ್ರಯಲ್ ತೋರಿಸ್ತೀನಿ, ಹ್ಯಾಂಡಲ್ ಯಾವ ರೀತಿ ವರ್ಕ್ ಆಗ್ತದೆ ಅಂತ. ಇದು ಬ್ರ್ಯಾಂಡ್ ಜಾನ್ಸಿಯಾ ಅಂತ. ಫ್ರಂಟ್ ಗಾರ್ಡ್, ವೀಲ್ಸ್, ಹೆವಿ ಕಟರ್, ಪ್ಲಾಸ್ಟಿಕ್ ಕಟರ್, ಇಷ್ಟೆಲ್ಲ ಐಟಮ್ ಬರುತ್ತೆ. 5 ಪ್ಲಾಸ್ಟಿಕ್ ಬ್ಲೇಡು, 2 ಸ್ಟೀಲ್ ಬ್ಲೇಡು, ಒಂದು ರೌಂಡ್ ಬ್ಲೇಡು, ಗ್ಲೌಸು, ಗಾಗಲ್ಸ್, ಸೇಫ್ಟಿ ಗಾಗಲ್ಸು, ಹ್ಯಾಂಡಲ್, ನಟ್ ಫಿಕ್ಸರು, ಟೂಲ್, ಆಮೇಲೆ ಒಂದು ರಾಡ್, ಮೇನ್ ರಾಡ್ ವಿತ್ ಹೆಡ್. ಅದು ಟೆಲಿಸ್ಕೋಪಿಕ್ ಆಗಿದೆ. ವೀಲ್ಸು ಎಕ್ಸ್ಟ್ರಾ, ಅದನ್ನು ಬೇಕಾದರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ ಬಿಡ್ಬೋದು. ಗಾರ್ಡ್ಸು, 2 ಬ್ಯಾಟ್ರಿ 40Wh. ನೋಡಿ, ಈ ಥರ ಅಸೆಂಬಲ್ ಮಾಡಿದ್ದೀನಿ ನಾನು. ಒಂದು ಸ್ವಲ್ಪ ಯೂಸ್ ಮಾಡಿದೆ, ಆದರೆ ನಿಮಗೊಂದು ಡೆಮೋ ತೋರಿಸೋಣ ಅಂತ. ಈಗ ನೋಡಿ, ಸ್ಟೀಲ್ ಬ್ಲೇಡ್ನ ಇದಕ್ಕೆ ಹಾಕಿದ್ದೀನಿ. ಸ್ಟೀಲ್ ಬ್ಲೇಡಿಂದ ಬ್ಯಾಟ್ರಿ ಇನ್ನು ಜಸ್ಟ್ ಇದಕ್ಕೆ ಪುಷ್ ಮಾಡಿ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಅಲ್ಲೊಂದು ಸೇಫ್ಟಿ ಬಟನ್ ಇದೆ. ಹ್ಯಾಂಡಲ್ ಹಿಡ್ಕೊಂಡು ಆ ಸೇಫ್ಟಿ ಬಟನ್ನ ಒತ್ತಿ ಟ್ರಿಗರ್ ಒತ್ತಿದರೆ ಸ್ಟಾರ್ಟ್ ಆಗುತ್ತೆ. ಹೆಡ್ನ ಬೇಕಾದಂಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನನಗೆ ಈ ಆ್ಯಂಗಲಲ್ಲಿ ಹೆಡ್ ಇಟ್ಕೊಂಡಿದ್ದೀನಿ. ನೋಡಿ, ಇವರು ಈಗ ಟ್ರೈ ಮಾಡ್ತಾ ಇದ್ದಾರೆ. ನೋಡಿ, ಇದು ಸ್ಟೀಲ್ ಬ್ಲೇಡಿಂದ ಕಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಕಟ್ ಆಗ್ತಾ ಇದೆ. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ನೋಡಿ, ಒಳ್ಳೆ ಕಟ್ ಆಗ್ತಾ ಇದೆ. ಕಾಂಗ್ರೆಸ್ ಫುಲ್ ಗೆಲ್ದಿತ್ತು. ನೋಡಿ, ಯಾವ ರೀತಿಯಲ್ಲಿ ಇದು ಕಟ್ ಮಾಡ್ತಾ ಇದೆ ಅಂದರೆ ಬ್ರಷ್ ಸಮೇತ ಕಿತ್ತು ಸಿಗ್ತಾ ಇದೆ. 5 ಪ್ಲಾಸ್ಟಿಕ್ ಬ್ಲೇಡು, 2 ಸ್ಟೀಲ್ ಬ್ಲೇಡು, 2 ಟ್ರಿಮ್ಮರ್, 2 ರೌಂಡ್ ಬ್ಲೇಡ್ಸ್. ಈ ಥರ ಕಟ್ ಮಾಡ್ತದೆ ಹುಲ್ಲನ್ನು. ನಾವು ಹುಲ್ಲು ತುಂಬ ಬೆಳೆದಿದೆ, ಅದರಿಂದ ಮನೆ ಉಪಯೋಗಕ್ಕೆ ಅಂತ ಒಂದು
ಈ ಗ್ಲೌಸ್ ಹಾಕೋದು ಇಂಪಾರ್ಟೆಂಟು, ಕಣ್ಣಿಗೆ ಕನ್ನಡಕ ಹಾಕೋದು ಅವಾಗ ಸ್ವಲ್ಪ ಹುಲ್ಲು ಸೇರಿಕೊಳ್ಳುತ್ತೆ, ಆ ಗಾರ್ಡು ಸರಿಯಾಗಿ ಫಿಕ್ಸ್ ಮಾಡಬೇಕು. ಫ್ರಂಟ್ದು ಸ್ಟೀಲ್ ರಾಡ್ ಇದೆಯಲ್ಲ ಅದನ್ನು ಸರಿಯಾಗಿ ಮಾಡಿಕೊಂಡ್ರೆ ಅದು ಫಸ್ಟ್ ಟ್ರಯಲ್ ಇರೋದ್ರಿಂದ ಈ ಥರ ಕ್ಲೀನ್ ಆಗುತ್ತೆ. ಬ್ಯಾಟ್ರಿನೂ ಒಳ್ಳೆ ಟೈಮ್ ರನ್ ಆಗುತ್ತೆ, ಏನು ತೊಂದರೆ ಇಲ್ಲ. ಎರಡು ಬ್ಯಾಟ್ರಿ ಇರೋದ್ರಿಂದ ಒಂದು ಬ್ಯಾಟ್ರಿ ಮುಗಿದ ತಕ್ಷಣ ಇನ್ನೊಂದು ಬ್ಯಾಟ್ರಿನ ಚಾರ್ಜಿಗೆ ಹಾಕಿದರೆ ಆರಾಮಾಗಿ ನಮ್ಮ ಕೆಲಸ ಮಾಡ್ಕೋಬೋದು. ಬರಲಿ ಒಂದು 100 hours ಬಂದ್ರೂ ನಮಗೆ ವರ್ಕೌಟ್ ಆಗುತ್ತೆ. ಇದು ಈಸಿ ಟು ಫಿಟ್. ಓಕೆ ನೋಡಿ, ಈಗ ಪ್ಲಾಸ್ಟಿಕ್ ಬ್ಲೇಡು ಫಿಟ್ ಮಾಡ್ತಾ ಇದ್ದಾರೆ. ಈಗ ಪ್ಲಾಸ್ಟಿಕ್ ಬ್ಲೇಡಿಂದ ಯಾವ ಥರ ಕಟ್ ಆಗುತ್ತೆ ಅಂತ ನೋಡೋಣ. ನೋಡಿ, ಇದನ್ನು ಒಳ್ಳೆ ಕಟಿಂಗ್ ಮಾಡ್ತಾ ಇದ್ದಾರೆ. ಸಾಫ್ಟ್ ಹುಲ್ಲಿರೋ ಥರ ಪ್ಲಾಸ್ಟಿಕ್ ಬ್ಲೇಡನ್ನು ಯೂಸ್ ಮಾಡ್ಬೋದು. ಗಟ್ಟಿಯಾದ ಕಾಂಗ್ರೆಸ್ ಗಿಡ ಇದ್ದಲ್ಲಿ ಸ್ಟೀಲ್ ಬ್ಲೇಡ್ ಯೂಸ್ ಮಾಡೋದು ಒಳ್ಳೆಯದು. ನೋಡಿ, ಫಸ್ಟ್ ಕ್ಲಾಸ್ ಆಗಿ ಕಟ್ಟಿಂಗ್ ಆಗ್ತಾಯಿದೆ. 5 ಬ್ಲೇಡ್ ಕೊಟ್ಟಿದ್ದಾನೆ, ಬೇಕಂದರೆ ಸ್ಪೇರ್ಸ್ ಸಿಗುತ್ತೆ. ಪ್ಲಾಸ್ಟಿಕ್ ಬ್ಲೇಡ್ ಆಯಿತು. ಈಗ ಬೇರೆ ಇನ್ನೊಂದು ಸ್ಟೀಲ್ ಬ್ಲೇಡ್ ರೌಂಡ್ ಪ್ಲೇಟ್ ಹಾಕೋಣ. ರೌಂಡ್ ಪ್ಲೇಟ್ ಹ್ಯಾಂಡ್ಲ್ ಹಿಡ್ಕೊಂಡು ಸರಿಯಾಗಿ ಮಾಡಿದರೆ ಸರಿಯಾಗಿ ಬರ್ತದೆ. ಇವರು ಫಸ್ಟ್ ಟೈಮ್ ಅನುಭವ ಇಲ್ಲದೆ ಮಾಡ್ತಾಯಿದ್ದಾರೆ, ಅದರಿಂದ ಸ್ವಲ್ಪ ನಿಮಗೆ ಅನ್ನಿಸ್ಬೋದು ಏನು ಹೋಗ್ತಾಯಿಲ್ಲ ಅಂತ. ಹಂಗೇನಿಲ್ಲ, ಚೆನ್ನಾಗೇ ಹೋಗ್ತಾಯಿದೆ. ಈಗ ಟ್ರಿಮ್ಮರ್ ಬ್ಲೇಡ್ ಹಾಕ್ತಾಯಿದ್ದಾರೆ. ಟ್ರಿಮ್ಮರ್ ಬ್ಲೇಡ್ನ ಆ್ಯಕ್ಚುಲಿ ನಾವು ಮೇಲ್ಗಡೆ ಏನಾದರೂ ಟ್ರಿಮ್ ಮಾಡಬೇಕಾದ್ರೆ ಅದನ್ನು ಯೂಸ್ ಮಾಡಬೇಕು. ಆದ್ರೂ ಇದನ್ನು ಗ್ರಾಸ್ ಕಟ್ಟಿಂಗ್ಗೆ ಯೂಸ್ ಮಾಡಿ ನೋಡೋಣ ಒಂದು ರೌಂಡು. ನೋಡಿ, ಇದೆ ಟ್ರಿಮ್ಮರ್ ಬ್ಲೇಡು. ಅದನ್ನು ಕರೆಕ್ಟಾಗಿ ಆ ಹೆಡ್ಡಲ್ಲಿ ಫಿಕ್ಸ್ ಮಾಡಬೇಕು. ಆಮೇಲೆ ವಾಷರ್ ಹಾಕಿ ನಟ್ ಹಾಕಿ ಫಿಟ್ ಮಾಡಬೇಕು. ಕರೆಕ್ಟಾಗಿ ಟೈಟ್ ಮಾಡಬೇಕು, ವಾಕ್ ಮಾಡಬೇಕು. ನೋಡಿ, ಚೆನ್ನಾಗೇ ಫಿಟ್ ಮಾಡ್ತಾ ಇದ್ದಾರೆ. ಗ್ಲೌಸ್ ಬೇರೆ ಕೊಟ್ಟಿದ್ದಾರೆ. ಗ್ಲೌಸ್ ಹಾಕೋದು ಇಂಪಾರ್ಟೆಂಟು, ಯಾಕಂದರೆ ಈ ಹುಲ್ಲಿಂದ ಗ್ಲಾಸ್ ಮತ್ತು ಗ್ಲೌಸ್ ಹಾಕೋದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಹುಲ್ಲು ಕಟ್ ಮಾಡುವಾಗ ಅಲ್ಲಿರೋ ಕಲ್ಲುಗಳು ಕೆಲವು ರಪರಪ ಹೊಡಿತಾ ಇರ್ತವೆ, ಅಥವಾ ಯಾವುದಾದ್ರೂ ಹಾರ್ಡ್ ವುಡ್ ಕಟ್ಟಾದರೆ ಮಕ್ಕಕ್ಕೆ ಹೊಡಿತಾ ಇರ್ತದೆ. ಆದ್ದರಿಂದ ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟು. ನೋಡಿ, ನವಿಲುಗಳ ಕೂಗಾಟ ಕೇಳಿಸ್ತಾ ಇದೆ, ಕೊಯೋ ಕೊಯೋ ಅಂತ ಹೊಲದಲ್ಲಿ. ನೋಡಿ, ಈಗ ಇಲ್ಲಿ ಈ ರೌಂಡ್ ಬ್ಲೇಡಿಂದ ಕಟ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಟ್ರಿಮ್ಮರಿಗೆ ಯೂಸ್ ಮಾಡ್ಬೋದು, ಟ್ರಿಮ್ ಮಾಡೋದಕ್ಕೆ, ಮರಗಿಡಗಳಿಗೆ ಟ್ರಿಮ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆದರೆ ನಾವು ಒಂದು ಹುಲ್ಲಿಗೆ ಯೂಸ್ ಮಾಡ್ತೀವಿ, ಯಾಕಂದ್ರೆ ನಮ್ಮಲ್ಲಿ ಟ್ರಿಮ್ಮಿಂಗ್ ಏನೂ ಅಲ್ಲ ಐಟಮ್. ನೋಡಿ, ಆಲ್ಸೋ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಈಗ ಒಂದು ಗಿಡದ ಒಂದು ಇದನ್ನು ಈಗ ಟ್ರಿಮ್ ಮಾಡಿ ತೋರಿಸ್ತೀನಿ. ನೋಡಿ, ನವಿಲುಗಳು ಕೊಯಾವ್ 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 ಅಂತ ಇದೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನವಿಲುಗಳು ಇದು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೊಡ್ತಾ ಇದ್ದಾವೆ ನವಿಲುಗಳು. ನಾನು ಡೈರೆಕ್ಟ್ ಇದನ್ನು ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಒಳ್ಳೆ ಕಟ್ಟಿಂಗ್ ಆಗ್ತಾಯಿದೆ. ಇಟ್ಸ್ ವೆರಿ ಗುಡ್. ಇದು ಲೋ ಪ್ರೈಸ್ ಬ್ಯಾಟ್ರಿ ಆಪ್ರೇಟೆಡ್ ಕಟರ್, ತುಂಬ ಚೆನ್ನಾಗಿ ಸ್ಪೀಡಾಗಿ ವರ್ಕ್ ಆಗುತ್ತೆ. ಇದನ್ನು ಆ್ಯಕ್ಚುಲಿ ಎಡ್ಜ್ ಕಟರ್ ಅಂತ, ಏನು ಮೋಸ ಇಲ್ಲ. ಬರಲಿ, ಒಂದು 6 ತಿಂಗಳು ಬಂದ್ರೂ ಇದು ಚೈನಾ ಮೇಕು. 6 ತಿಂಗಳು ಬರ್ಬೋದೋ ಏನೋ ಗೊತ್ತಿಲ್ಲ, ನೋಡೋಣ. ಬಟ್ ವೆರಿ ಗುಡ್. ನೋಡಿ, ಇವಾಗ ಟ್ರಿಮ್ ಮಾಡಿ ತೋರಿಸ್ತಾರೆ. ನೋಡಿ, ಈ ಟ್ರಿಮ್ಮಿಂಗ್ ಗಾರ್ಡೆಲ್ಲ ಅದನ್ನು ತೆಗಿಬೇಕು ಆ್ಯಕ್ಚುಲಿ ಟ್ರಿಮ್ ಮಾಡುವಾಗ. ನೋಡಿ, ಟ್ರಿಮ್ ಆಯಿತು. ಈ ಥರ ಇದನ್ನು ಟ್ರಿಮ್ ಮಾಡೋಕ್ಕೂ ಯೂಸ್ ಮಾಡ್ಬೋದು. ನೋಡಿ, ಟ್ರಿಮ್ಮಿಂಗ್ ಆಗ್ತದೆ. ಟೋಟಲಿ ಇಟ್ ಈಸ್ ಎ ಗುಡ್ ಪ್ರಾಡಕ್ಟ್, ಯೂಸ್ ಮಾಡ್ಬೋದು. ಬಟ್ ಮನೆ ಯೂಸ್ಗೆ ಮಾತ್ರ ಇದು. ಮನೆ ಹತ್ರ ಫಾರ್ಮ್ ಮಾಡಬೇಕಂದ್ರೆ ಓನರ್ಸ್ ಯೂಸ್ ಮಾಡ್ಕೊಬೋದು ಬೇಕಾದರೆ ಅರ್ಜೆಂಟಿಗೆ. ಇಟ್ಸ್ ವೆರಿ ಗುಡ್ ಪ್ರಾಡಕ್ಟ್.
ಚೆನ್ನಾಗೇ ಬರ್ತಾ ಇದೆ. ನೋಡಿ ಈ ಥರ ಮಾಡ್ಬೋದು ಇದನ್ನು ರೌಂಡ್ ಬ್ಲೇಡ್. ಸಖತ್ ಸ್ಪೀಡ್ ಇದೆ. ಆದರೆ ಗ್ಲೌಸು ಗ್ಲಾಸು ಎಲ್ಲ ಹಾಕೋದು ಇಂಪಾರ್ಟೆಂಟು. ಇದನ್ನು ಹೀಗೆ ಮಾಡ್ಬೋದು. ಬಟ್ ಎಲ್ಲದಕ್ಕಿಂತ ನನಗೆ ಸ್ಟೀಲ್ ಬ್ಲೇಡು ತುಂಬ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೂ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.